ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಭಾವ ಮಹಾದೇವಯ್ಯ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣದ ಮತ್ತಿಬ್ಬರು ಆರೋಪಿಗಳ ಬಂಧನ ಆಗಿದೆ. ಪ್ರಕರಣದಲ್ಲಿ ಒಟ್ಟು 4 ಆರೋಪಿಗಳು ಭಾಗಿಯಾಗಿರೋ ಶಂಕೆ ಇದೆ. ಈಗಾಗಲೇ ಪ್ರಕರಣದ A1 ಆರೋಪಿ ಮುರುಗೇಶನ್ ಬಂಧಿಸಲಾಗಿದ್ದು ಅವರನ್ನ ಇವತ್ತು A3 ಹಾಗೂ A4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. A2 ಆರೋಪಿಗಾಗಿ ತಮಿಳುನಾಡಿನಲ್ಲಿ ಮುಂದುವರೆದಿದೆ ಶೋಧ. ಆರೋಪಿಗಳೆಲ್ಲರೂ ಕೂಡ ತಮಿಳುನಾಡಿನ ಧರ್ಮಾಪುರಿ ಮೂಲದವರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅದರಲ್ಲಿ A1 ಆರೋಪಿ, A3 ಮತ್ತು A4 ಆರೋಪಿಗಳನ್ನ ಬಂಧಿಸಿದ್ದಾರೆ. A2 ಆರೋಪಿ ಒಬ್ಬ ಸಿಕ್ಕಿಲ್ಲ. ಹಾಗಾಗಿ ಆತನದ್ದೇ ಊರು ತಮಿಳುನಾಡಿನಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಒಟ್ಟು ಈಗ A1 ಆರೋಪಿ ಮುರುಗೇಶನ್ ಸೇರಿದಂತೆ A3 ಮತ್ತು A4 ಆರೋಪಿಯನ್ನ ಕೂಡ ಬಂಧಿಸಿದ್ದಾರೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಭಾವ ಮಹಾದೇವಯ್ಯ ಅವರ ಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇಲ್ಲಿ ತನಕ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಮಹಾದೇವಯ್ಯ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲಿ ತನಕ ಬಂದಿದೆ? ಎಷ್ಟು ಜನ ಸಿಕ್ಕಿದ್ದಾರೆ? ಎಷ್ಟು ಜನ ಸಿಗಬೇಕು? ಏನ್ ಹೇಳ್ತಾ ಇದೆ ಪೊಲೀಸ್ ಮೂಲಗಳು? ವಿದ್ಯಾ, ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಭಾವ ಮಹದೇವಯ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಒಬ್ಬ ಆರೋಪಿಯ ಬಂಧನ ಆಗಿತ್ತು. ಇವತ್ತು ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲೂ ಕೂಡ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಪ್ರಕರಣದಲ್ಲಿ ಒಟ್ಟು 4 ಆರೋಪಿಗಳು ಭಾಗಿಯಾಗಿದ್ದಾರೆ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ 4-5 ದಿನಗಳಿಂದ ತಮಿಳುನಾಡಿನಲ್ಲೇ ಬೀಡುಬಿಟ್ಟು ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ಈಗಾಗಲೇ 3 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣದ A1 ಆರೋಪಿಯಾಗಿರುವಂತಹ ಮುರುಗೇಶ್ ನಿನ್ನೆ ಬಂಧನವಾಗಿದ್ದ. ಇವತ್ತು A3 ಹಾಗೂ A4 ಆರೋಪಿಗಳನ್ನ ಬಂಧಿಸಲಾಗಿದೆ. ಮತ್ತೊಬ್ಬ A2 ಆರೋಪಿಗಾಗಿ ಪೊಲೀಸರ 5 ತಂಡಗಳು ತಮಿಳುನಾಡಿನಲ್ಲೇ ಬೀಡುಬಿಟ್ಟು ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ A1 ಆರೋಪಿಯಾಗಿರುವಂತಹ ಮಹಾದೇವಯ್ಯ ಏನಿದ್ದಾರೆ, ಮಹಾದೇವಯ್ಯ ಪತ್ನಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಮಹಾದೇವಯ್ಯ ಪತ್ನಿ ಹಾಗೂ ಮುರುಗೇಶ್ ಅವರ ಪತ್ನಿ ಹಾಗೂ ಮುರುಗೇಶ್ ಇಬ್ರು ಸೇರಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಇಬ್ರು ಪ್ಲಾನ್ ಮಾಡಿ ಅದರ ಸ್ನೇಹಿತರನ್ನ ಕರೆಸಿಕೊಂಡು ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಒಂದು ಅಷ್ಟು ಸಂಶಯಗಳು ಕೂಡ ಪೊಲೀಸ್ನವರಿಗೆ ವ್ಯಕ್ತವಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಪೊಲೀಸ್ನವರ ತನಿಖೆ ಕೂಡ ಚುರುಕುಗೊಂಡಿದೆ. ಮಹಾದೇವಯ್ಯ ಅವರ ತೋಟಕ್ಕೆ ಇವರು ಯಾವಾಗ ಬಂದು ಹೋಗ್ತಿದ್ರು, ಎಷ್ಟು ದಿನಗಳಿಂದ ತೋಟದ ಸುತ್ತಮುತ್ತ ಕಾಣಿಸ್ಕೊಂಡಿದ್ರು, ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ಲಾಗ್ತಾ ಇದೆ. ಸದ್ಯ ಆರೋಪಿಗಳನ್ನ ಈಗಾಗಲೇ ಚನ್ನಪಟ್ಟಣಕ್ಕೆ ಕರೆತರಲಾಗ್ತಾ ಇದೆ. ಚನ್ನಪಟ್ಟಣಕ್ಕೆ ಕರೆತಂದ ನಂತರ ಕೋರ್ಟ್ಗೆ ಅವ್ರನ್ನ ಸಬ್ಮಿಟ್ ಮಾಡಿ ಆ ಬಳಿಕ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿದ್ಯಾ, ಎಸ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಈ ಪ್ರಕರಣದ ಸಂಬಂಧ ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಒಬ್ಬ ಆರೋಪಿ ಸಿಗಾಕೊಂಡಿದ್ದ, ಆತ ಮುರುಗೇಶನ್ ಅಂತ, ಈತನೇ A1 ಆರೋಪಿ. ಇನ್ನು 3 ಜನರಿಗಾಗಿ ಶೋಧ ನಡೀತಾ ಇತ್ತು. ಅದರಲ್ಲಿ A3 ಆರೋಪಿ ಮತ್ತು A4 ಒಟ್ಟು ಮತ್ತಿಬ್ಬರನ್ನ ಕೂಡ ಬಂಧಿಸಿದ್ದಾರೆ. ಇನ್ನೊಬ್ಬ ಸಿಗಾಕೊಳ್ಬೇಕು, ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ.